ಇನ್ನು ಬಿಜೆಪಿ ಬಣನಾಯಕರ ಭೇಟಿಗೆ ವಾಲ್ಮೀಕಿ ಜಾತ್ರೆ ಸಾಕ್ಷಿಯಾಗಿದೆ. ವಾಲ್ಮೀಕಿ ಜಾತ್ರೆಯಲ್ಲಿ ಬಿಜೆಪಿ ಬಣನಾಯಕರು ಮುಖಾಮುಖಿಯಾಗಿದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಒಂದೇ ವೇದಿಕೆಯಲ್ಲಿ ಯತ್ನಾಳ್ ಹಾಗೆ ವಿಜೇಂದ್ರ ಬಣದ ನಾಯಕರಿದ್ದಾರೆ. ದಾವಣಗೆರೆ ಹರಿಹರ ರಾಜನಹಳ್ಳಿ ವಾಲ್ಮೀಕಿ ಮಠ ಜಾತ್ರೆ ನಡೀತಾ ಇತ್ತು. ಯತ್ನಾಳ್ ಬಣ ಮತ್ತೆ ಬಿಸಿ ಪಾಟೀಲ್ ಜಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಎರಡೂ ಬಣದ ನಾಯಕರು ಮಾತ್ರ ಅಲ್ಲ, ತಟಸ್ಥರು ಕೂಡ ಕಾಣಿಸಿಕೊಳ್ತಾ ಇದ್ದಾರೆ. ಒಂದೇ ಕಾರ್ನಲ್ಲಿ ಜಾತ್ರೆಗೆ ಆಗಮಿಸಿದ್ದಾರೆ ಬೊಮ್ಮಾಯಿ ಹಾಗೆ ನಿರಾಣಿ. ವೇದಿಕೆಗೆ ಆಗಮಿಸಿದ್ದಾರೆ, ಹಾಗೆ ಬೊಮ್ಮಾಯಿ ಅವರನ್ನ ಭೇಟಿಯಾಗಿದ್ದಾರೆ ರೇಣುಕಾಚಾರ್ಯ. ಹಾಗೆ ಕಾಲಿಗೆ ಬಿದ್ದು ಆತ್ಮೀಯವಾಗಿ ಕೈ ಕುಲುಕಿದ್ದಾರೆ ರೇಣುಕಾಚಾರ್ಯ. ಬೊಮ್ಮಾಯಿ ಅವರಿಗೆ ಕಾಲಿಗೆ ಬಿದ್ದು ಆತ್ಮೀಯವಾಗಿ ಕೈ ಕುಲುಕಿದ್ದಾರೆ. ಎರಡೂ ಬಣದ ನಾಯಕರು ಒಂದೇ ವೇದಿಕೆಯಲ್ಲಿ ಇರೋದು ಬಹಳ ಅಚ್ಚರಿ, ಕುತೂಹಲ. ವಾಲ್ಮೀಕಿ ಜಾತ್ರೆಯಲ್ಲಿ ಬಿಜೆಪಿಯ ಬಣ ನಾಯಕರು ಮುಖಾಮುಖಿಯಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನೀವು. ಒಂದೇ ವೇದಿಕೆಯ ಕಾರ್ಯಕ್ರಮದಲ್ಲಿ ಯತ್ನಾಳ್ ಹಾಗೆ ವಿಜೇಂದ್ರ ಬಣದ ನಾಯಕರು ಕಾಣಿಸಿಕೊಂಡಿದ್ದಾರೆ, ತಟಸ್ಥರು ಕೂಡ ಇದ್ದಾರೆ. ದಾವಣಗೆರೆ ಹರಿಹರ ರಾಜನಹಳ್ಳಿ ವಾಲ್ಮೀಕಿ ಮಠದ ಜಾತ್ರೆ ನಡೀತಾ ಇತ್ತು. ಈ ಜಾತ್ರಾ ಮಹೋತ್ಸವದ ಸಭಾ ಕಾರ್ಯಕ್ರಮಕ್ಕೆ ಎರಡೂ ಬಣದ ನಾಯಕರು ಬಂದಿದ್ದಾರೆ. ಅಲ್ಲಿ ರೇಣುಕಾಚಾರ್ಯ ಅವರನ್ನು ಗಮನಿಸಬಹುದು, ಬೊಮ್ಮಾಯಿ ಅವರ ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ. ಅಲ್ಲಿ ವೇದಿಕೆಯಲ್ಲಿ ಕೂತಿರುವಂತ ಗುರುಗಳ ಆಶೀರ್ವಾದವನ್ನ ಪಡೀತಾ ಅದರ ಜೊತೆಗೆ ಬೊಮ್ಮಾಯಿ ಅವರ ಕಾಲಿಗೆ ಬಿದ್ದು ಕೂಡ ಆ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಬೊಮ್ಮಾಯಿ ಹಾಗೆ ನಿರಾಣಿ ಕೂಡ ಇದೇ ವೇದಿಕೆಯಲ್ಲಿ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾವು ಎಲ್ಲಾ ನಾಯಕರು ಅಂತ ಹೇಳಿದ್ರೆ ಎರಡು ಬಣಗಳು ಮಾತ್ರ ಅಲ್ಲ, ತಟಸ್ಥ ನಾಯಕರುಗಳು ಕೂಡ ಇದ್ದಾರೆ ಇವತ್ತು ವೇದಿಕೆಯಲ್ಲಿ. ವಿಶೇಷವಾಗಿ ಏನು ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಬಣ ರಾಜಕೀಯ ನಡೆದದ್ದು ಅದಾದ ಮೊದಲ ಬಾರಿಗೆ ಅನ್ಬೇಕು ಏನು ದಾವಣಗೆರೆ ಜಿಲ್ಲೆಯ ಒಂದು ಹರಿಹರ ತಾಲೂಕಿನ ವಾಲ್ಮೀಕಿ ಜಾತ್ರೆಯಲ್ಲಿ ಈ ಬಣ ರಾಜಕೀಯದ ಎರಡೂ ಗುಂಪಿನ ಸದಸ್ಯರು ಪರಸ್ಪರ ಮುಖಾಮುಖಿ ಆಗಿರ್ತಕ್ಕಂಥದ್ದು. ಇಷ್ಟು ದಿನ ತಟಸ್ಥರಾಗಿದ್ದಂತ ಏನು ಮಾಜಿ ಸಿಎಂ ಬೊಮ್ಮಾಯಿ ಆಗಿರ್ಬೋದು ಮತ್ತು ಮುರುಗೇಶ್ ನಿರಾಣಿ ಆಗಿರ್ಬೋದು ಅವರು ವೇದಿಕೆಗೆ ಬಂದಿರತಕ್ಕಂಥದ್ದು. ಇನ್ನೊಂದು ವಿಜೇಂದ್ರ ಬಳಗದಿಂದ ಏನು MP ರೇಣುಕಾಚಾರ್ಯ ಆಗಿರ್ಬೋದು, ಹೀಗೆ ಮತ್ತು ರಾಜು ಗೌಡ ಬೇರೆ ಬೇರೆ ಎಲ್ಲ ಒಂದೊಂದು ಗುಂಪಿನಲ್ಲಿ ಗುರುತಿಸಿಕೊಂಡಿದ್ರು. ಇದಕ್ಕಿಂತ ಮೊದಲು ಸ್ವಲ್ಪ ಹೊತ್ತು ಮೊದಲು BC ಪಾಟೀಲ್ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಹೀಗೆ ಎಲ್ಲ ಬಿಜೆಪಿಯ ಪ್ರಮುಖ ಮುಖಂಡರು ಏನು ಮುಖಾಮುಖಿ ಆಗಿರ್ತಕ್ಕಂಥದ್ದು. ಏನು ಇಲ್ಲಿ ವಿಜೇಂದ್ರ ಅವರು ಬರ್ಬೇಕಾಗಿತ್ತು, ಏನು ವಿಜೇಂದ್ರ ಅವ್ರಿಗೆ ಕಾರ್ಯಕ್ರಮದಲ್ಲಿ ಒಂದು ಮದಕರಿ ನಾಯಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬರಬೇಕಾಗಿತ್ತು. ಆದ್ರೆ ಅವರಿಗೆ ದೆಹಲಿಗೆ ಒಂದು ಕರೆ ಬಂದ ಹಿನ್ನೆಲೆಯಲ್ಲಿ ಅವರು ಕೂಡ ವಾಪಸ್ ಆಗಿರ್ತಕ್ಕಂಥದ್ದು. ಎರಡೂ ಬಣ್ಣಗಳಿಂದ ಮತ್ತು ಎರಡೂ ಪ್ರಮುಖ ಪಕ್ಷ ಈಗ ಸದ್ಯಕ್ಕಿರ್ತಕ್ಕಂಥ ಒಂದು ಸಮಾವೇಶ ನಡೀತಿರ್ತಕ್ಕಂಥದ್ದು. ಈ ಬಿಜೆಪಿ ನಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಏನು ಬಣಗಳಿದ್ದಾವೆ, ಕಳೆದ ಹಲವಾರು ದಿನಗಳಿಂದ ಬಿಜೆಪಿ ಬಣ ರಾಜಕೀಯ ನಡೀತಿದೆ. ಆ ಬಣಗಳ ಪ್ರಮುಖರು ಒಂದೇ ವೇದಿಕೆಯಲ್ಲಿ ಬಂದು ಪರಸ್ಪರ ಮಾತಾಡ್ತಕ್ಕಂಥದ್ದು. ವಿಶೇಷವಾಗಿ ರೇಣುಕಾಚಾರ್ಯ ಅವರು ಬಂದು ಒಂದು ರೀತಿಯಲ್ಲಿ ಏನು ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ಕಾಲು ಬಿದ್ದ ರೀತಿಯಲ್ಲಿ ಅವರ ಕೈಯನ್ನು ತೆಗೆದು ಹಣೆಗೆ ಹಚ್ಕೊಂಡಿರ್ತಕ್ಕಂಥದ್ದು, ಪಕ್ಕದಲ್ಲಿ ಕುಳಿತು ಮಾತಾಡಿರ್ತಕ್ಕಂಥದ್ದು. ಹೀಗೆ ಒಂದು ನಿರಾಣಿ ಅವ್ರ ಜೊತೆ ಕೂಡ ಮಾತಾಡಿರ್ತಕ್ಕಂಥದ್ದು. ನಿರಾಣಿ ಅವರು ಒಂದು ರೀತಿ ಅವರು ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಅವರ ಸಂಬಂಧಿಗಳಾದಂತಹ GM ಸಿದ್ದೇಶ್, ಮಾಜಿ ಸಂಸದ GM ಸಿದ್ದೇಶ್ ಅವರು ಯತ್ನಾಳ್ ಅವ್ರ ಗುಂಪಿನಲ್ಲಿ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಎಲ್ಲರನ್ನ ಮಾತಾಡಿಸಿ ಪರಸ್ಪರ ನಗುತ್ತಾ ಏನು ಚರ್ಚೆ ನಡೆದಿದೆ ಅಂತಕ್ಕಂಥದ್ದು ಯಾವುದೋ ಒಂದು ರೀತಿಯಲ್ಲಿ ಇವರಿಗೆ ಒಂದು ಸೂಚನೆ ಬಂದಿದೆ. ಹೈಕಮಾಂಡ್ ನಲ್ಲಿ ಒಂದು ನಿರ್ಧಾರ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿ ಇವರಲ್ಲಿ ಬಹುತೇಕರಲ್ಲಿ ಬಂದಿರತಕ್ಕಂಥದ್ದು. ಹೀಗಾಗಿ ಪರಸ್ಪರ ಎಲ್ಲರೂ ಒಂದು ಮಾತಾಡ್ತಕ್ಕಂಥದ್ದು ಮತ್ತೆ ಅಲ್ಲಿ ವಿಚಾರ ವಿನಿಮಯನ ಮಾಡಿಕೊಳ್ತಕ್ಕಂಥದ್ದು ವಾಲ್ಮೀಕಿ ಜಾತ್ರೆ ವೇದಿಕೆಗೆ ಒಂದು ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಇನ್ನು ಕೂಡ ಏನು ಪ್ರಮುಖ ನಾಯಕರು ಇನ್ನಷ್ಟು ಪ್ರಮುಖರು ಇಲ್ಲಿ ವೇದಿಕೆಗೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಇದಾದ ನಂತರ ಏನು ವಿಜೇಂದ್ರ ಬಳಗದ ಇನ್ನಷ್ಟು ಸದಸ್ಯರು ಕೂಡ ಇಲ್ಲಿ ಬರ್ತಕ್ಕಂಥದ್ದು ಏನು ಈಗಾಗಲೇ ಮಾಹಿತಿ ಬಂದಿರತಕ್ಕಂಥದ್ದು. ಒಟ್ಟಿನಲ್ಲಿ ಎಲ್ಲ ಪ್ರಮುಖ ಬಳಗದ ಏನು ನಾಯಕರಿದ್ದಾರೆ ಅವರೆಲ್ಲ ಕೂಡಿ ಒಂದೇ ವೇದಿಕೆಯಲ್ಲಿ ಒಂದು ಸೇರಿ ಪರಸ್ಪರ ಮಾತನಾಡ್ತಕ್ಕಂಥ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೇಕು. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಇನ್ನು ಬಿಜೆಪಿ ಬಣ ನಾಯಕರ ಭೇಟಿಗೆ ಸಾಕ್ಷಿಯಾದ ವಾಲ್ಮೀಕಿ ಜಾತ್ರೆ ಇವತ್ತು. ಹೌದು, ಬಿಜೆಪಿಯಲ್ಲಿ ಈಗ ಆಲ್ರೆಡಿ ಎಷ್ಟೊಂದು ಬಣಗಳಿದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರುವಂತಹ ಸಂಗತಿನೇ. ಅಂತ ಬಣಗಳ ಕೆಲ ಸದಸ್ಯರುಗಳೆಲ್ಲ ಬೇರೆ ಬೇರೆ ಬಣದ ಸದಸ್ಯರು ಒಂದು ವೇದಿಕೆಯಲ್ಲಿ ಕಂಡು ಬಂದರು ವಾಲ್ಮೀಕಿ ಜಾತ್ರೆಯಲ್ಲಿ. ಹೌದು, ವಾಲ್ಮೀಕಿ ಜಾತ್ರೆಯಲ್ಲಿ ಬಿಜೆಪಿ ಬಣ ನಾಯಕರ ಮುಖಾಮುಖಿ ಆಯಿತು. ಒಂದೇ ವೇದಿಕೆಯಲ್ಲಿ ಯತ್ನಾಳ್ ವಿಜೇಂದ್ರ ಬಣದ ನಾಯಕರು ಸೇರಿದ್ದರು. ದಾವಣಗೆರೆ ಹರಿಹರದ ರಾಜನಹಳ್ಳಿ ವಾಲ್ಮೀಕಿ ಮಠದ ಜಾತ್ರೆ, ಯತ್ನಾಳ್ ಬಣ ಹಾಗೆ BC ಪಾಟೀಲ್ ಬಣ ಜಾತ್ರೆಯಲ್ಲಿ ಭಾಗಿಯಾಯಿತು. ಒಂದೇ ಕಾರ್ನಲ್ಲಿ ಜಾತ್ರೆಗೆ ಬಸವರಾಜ ಬೊಮ್ಮಾಯಿ ಅವರು ಹಾಗೆ ಮುರುಗೇಶ್ ನಿರಾಣಿ ಅವರು ಆಗಮಿಸ್ತಾರೆ. ವೇದಿಕೆಗೆ ಬೊಮ್ಮಾಯಿ ಅವರು ಬರ್ತಾ ಇದ್ದ ಹಾಗೆ ಅವರನ್ನ ರೇಣುಕಾಚಾರ್ಯ ಭೇಟಿ ಆಗ್ತಾರೆ. ಕಾಲಿಗೆ ಬಿದ್ದು ಬಹಳ ಆತ್ಮೀಯವಾಗಿ ಕೈ ಕುಲುಕ್ತಾರೆ ರೇಣುಕಾಚಾರ್ಯ ಅವರು ಈ ಟೀಮ್ ಒಂದು ಕಡೆ, BC ಪಾಟೀಲ್ ಇವ್ರದೆಲ್ಲ ಒಂದು ಟೀಮು.
ಯತ್ನಾಳ್ ಸೇರಿದಂತೆ ಉಳಿದಂಥ ಕೆಲ ನಾಯಕರುಗಳ ಟೀಮ್ ಮತ್ತೊಂದು ಕಡೆ, ಇನ್ನೊಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು ಸೇರಿದ ಹಾಗೆ ತಟಸ್ಥರಾಗಿದ್ದೀವಿ ಅಂತ ಏನು ಕೆಲವರ ಅಭಿಪ್ರಾಯ ಇದೆ. ಅಂಥ ನಾಯಕರುಗಳು ವೇದಿಕೆಯ ಮತ್ತೊಂದು ಕಡೆ, ಹೀಗೆ BJPಯ 3-4 ಬಣಗಳೇನಿದ್ದಾವೆ ಅಂಥ ಬಣಗಳ ಸದಸ್ಯರುಗಳು ಇವತ್ತು ಒಂದೇ ವೇದಿಕೆಯಲ್ಲಿ ಕಂಡು ಬಂದರು.